ನಮಸ್ಕಾರ, ನಾನು ಗುರು. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವತ್ತು ನಾನು ನಿಮಗೆ ಹೇಳ್ತಾ ಇರೋದು, ನಮ್ಮ ಸ್ಟೂಡೆಂಟು ನಮ್ಮ ಹತ್ರ ಸ್ಟಾಕ್ ಮಾರ್ಕೆಟ್ ಕಲಿತು ಟ್ರೇಡ್ನ ಮಾಡಿದ್ದಾರೆ. ಅವರ ಒಂದು ತಿಂಗಳ ಪ್ರಾಫಿಟ್ ಆ್ಯಂಡ್ ಲಾಸ್ ಸ್ಟೇಟ್ಮೆಂಟ್ನ ನೋಡ್ಕೊಂಡು ಬರೋಣ ಬನ್ನಿ. ಇದಕ್ಕೆ ಅವರು ಯೂಸ್ ಮಾಡಿರುವಂಥದ್ದು 2 ಲಕ್ಷ ಕ್ಯಾಪಿಟಲ್ನ. ಸೊ ಇದು ಕಂಪ್ಲೀಟ್ ಆಗಿ ಫ್ಯೂಚರ್ ಆ್ಯಂಡ್ ಆಪ್ಷನ್ಸಲ್ಲಿ ಅವರು ಟ್ರೇಡ್ ಮಾಡಿದ್ದಾರೆ. ಸೊ ಬನ್ನಿ P&L ಸ್ಟೇಟ್ಮೆಂಟು ನೋಡೋಣ. ಸೊ ಈಗ ನೋಡ್ತಾ ಇರ್ಬೋದು, ಒಂದು ನೆಟ್ ರಿಯಲೈಸ್ಡ್ ಏನು ಪ್ರಾಫಿಟ್ ಏನಿದೆ ಅದು 16,660 ಇದೆ. ಸೊ ಇವರು ಬಿಗಿನರ್ ಆಗಿರೋದ್ರಿಂದ ಅವರೊಂದು ಚಾರ್ಜಸ್ ಜಾಸ್ತಿ ಆಗಿದೆ, ಒಂದು ಓವರ್ ಟ್ರೇಡ್ನ ಅವರು ಮಾಡಿದ್ದಾರೆ. ಸೊ ಚಾರ್ಜಸ್ ನೋಡ್ತಾ ಇರ್ಬೋದು 6,535 ಇದೆ. ಸೊ ಟೋಟಲ್ ಅದು ಆಗಸ್ಟ್ 1 ಸ್ಟಾರ್ಟ್ ಮಾಡಿರೋಂಥದ್ದು. ಸೊ ಸೆಪ್ಟೆಂಬರ್ 2ಗೆ ಆಲ್ಮೋಸ್ಟ್ ಒಂದು 20 ದಿನಗಳ ಒಂದು ಟ್ರೇಡಿಂಗ್ ಅವರು ಇದರಲ್ಲಿ ಮಾಡಿದ್ದಾರೆ. ಸೊ ಹಾಗೆಯೇ ನೆಟ್ ರಿಯಲೈಸ್ಡ್ ಅಂತಂದರೆ ಅದು 23,200 ಆಸ್ಪಾಸ್ ಇದೆ. ಬಟ್ ಅವರ ಒಂದು ಚಾರ್ಜಸ್ ಏನಿದೆ ಅದು ಜಾಸ್ತಿ ಆಗಿದೆ, ಅಂದರೆ ಟ್ರೇಡ್ಸು ಜಾಸ್ತಿ ಮಾಡಿರೋದ್ರಿಂದ ಚಾರ್ಜಸ್ ಜಾಸ್ತಿ ಹೋಗಿದೆ. ಸೊ ನೆಟ್ ರಿಯಲೈಸ್ಡ್ 16,600. ಸೊ ನೋಡ್ತಾ ಇರ್ಬೋದು, ಅವ್ರು ಮಾಡಿರೋಂಥ ಟ್ರೇಡ್ಸ್ ಜಾಸ್ತಿ ಇರೋದ್ರಿಂದ ಇಲ್ಲಿ ನೋಡ್ತಾ ಇರೋ 108, 534, 850, 28. ಸೊ ಅಂದರೆ ಒಂದು ಚಿಕ್ಕ ಪ್ರಾಫಿಟ್ಸ್ಗೆ ಎಕ್ಸಿಟ್ ಆಗಿದ್ದಾರೆ, ಹಾಗೆಯೇ ಆಲ್ಮೋಸ್ಟ್ ಕಾಸ್ಟ್ ಎಕ್ಸಿಟ್ ಆಗಿದ್ದಾರೆ. ಸೊ ಅವರು ಒಂದು ಕ್ಯಾಪಿಟಲ್ನ ಪ್ರೊಡಕ್ಟ್ ಮಾಡೋದಕ್ಕೆ ಟ್ರೈ ಮಾಡಿದ್ದಾರೆ. ಸೊ ನಾವು ಅವ್ರಿಗೆ ಹೇಳಿದ್ವಿ, ಸೊ ನೀವೇನು ಮಾಡ್ತಿರೋ ಅಂದರೆ ಲಾಸ್ ತೊಗೊಳ್ಳೋಕ್ಕಿಂತ ಇಂಪಾರ್ಟೆಂಟ್ ಅಟ್ಲೀಸ್ಟ್ ಅದನ್ನು ಕಾಸ್ಟ್ ಕಟ್ ಮಾಡಿ, ನೀವು ಅಂದ್ಕೊಂಡಿದ್ದ ಲೆವೆಲ್ಗೆ ಬರಲಿಲ್ಲ ಅಂದರೆ ಸೊ ಇಮಿಡಿಯೇಟ್ ಒಂದು ಎಕ್ಸಿಟ್ ಆಗಿ ಅಂತ. ಸೊ ಹಾಗಾಗಿ ಅವ್ರು ಏನು ಮಾಡಿದ್ರೆ, ಕೆಲವೊಂದು ಟ್ರೇಡ್ನ ಜಾಸ್ತಿ ತೊಗೊಂಡಿರೋದ್ರಿಂದ ಸ್ವಲ್ಪ ಚಾರ್ಜಸ್ ಜಾಸ್ತಿ ಆಗಿದೆ, ಹಾಗಾಗಿ ನಿಮಗೆ ಪ್ರಾಫಿಟ್ ಸ್ವಲ್ಪ ಕಡಿಮೆ ಕಾಣಿಸ್ತಾ ಇದೆ. ಹಾಗೆ ನೀವು ನೋಡ್ತಾ ಬಂದರೆ ಅವರು ಇಲ್ಲಿ ಸೆನ್ಸೆಕ್ಸಲ್ಲಿ ಮಾಡಿದ್ದಾರೆ. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ನ್ಯಾಚುರಲ್ ಗ್ಯಾಸ್, ಇವನ್ ಕಮೋಡಿಟಿಲಿ ಕೂಡ ಅವರು ಟ್ರೇಡ್ ಮಾಡಿದ್ದಾರೆ. ಸೊ ಇವನ್ ಸ್ಟಾಕ್ಸಲ್ಲಿ ಟ್ರೇಡ್ ಮಾಡಿದ್ದಾರೆ. ಸ್ವಲ್ಪ ಇಲ್ಲಿ ನೋಡ್ತಾ ಇರ್ಬೋದು. ಹಾಗೆ ಕ್ರೂಡ್ ಆಯಿಲನ್ನು ಟ್ರೇಡ್ ತೊಗೊಂಡಿದ್ದಾರೆ ಅವರು. ಸೊ ಅದರಲ್ಲಿ 58999ಗೆ ಎಂಟ್ರಿ ಆಗಿ ಸೊ 5945ಗೆ ಎಕ್ಸಿಟ್ ಆಗಿದ್ದಾರೆ. ಸೊ ಆಲ್ಮೋಸ್ಟ್ ಒಂದು 8,800 ರೂಪಾಯಿ ಈ ಒಂದು ಇದರಲ್ಲಿ ಅವರು ಪ್ರಾಫಿಟ್ನ ಬುಕ್ ಮಾಡಿದ್ದಾರೆ. ಹಾಗೆಯೇ ಸೆನ್ಸೆಕ್ಸಲ್ಲಿ ನೋಡ್ತಾ ಇರ್ಬೋದು, ಸೊ ಅವ್ರು ಮಾಡಿರೋಂಥ ಒಂದು ಪ್ರಾಫಿಟಿಂದ ಆಲ್ಮೋಸ್ಟ್ 6,200 ಇದೆ. ಸೊ ನಮ್ಮ ಒಂದು ಕ್ಲಾಸಲ್ಲಿ ನಾವು ಇವನ್ ಈಕ್ವಿಟಿಂದ ಆಡೋದು ಕಮೋಡಿಟಿವರೆಗೂ ಗೈಡ್. ಸೊ ಯಾವ ಥರ ಮಾಡಬೇಕು, ಯಾವ ಥರ ಒಂದು ಸೈಕಾಲಜಿನ ಮೇಂಟೈನ್ ಮಾಡಬೇಕು ಅಂತ. ಸೊ ಇನಿಷಿಯಲಿ ಟ್ರೇಡಿಂಗ್ ಅಂತ ಬಂದಾಗ ಅದೇನಾಗುತ್ತೆ ಅಂತಂದರೆ, ಸ್ವಲ್ಪ ಪ್ರಾಫಿಟ್ಸ್ ಇಮಿಡಿಯೇಟಾಗಿ ಬರ್ತಾ ಇದ್ದಾಗನೇ ಒಂದು ಸ್ವಲ್ಪ ಎಮೋಷನ್ಸು, ಇವನ್ ಲಾಸ್ ಬರ್ತಾ ಇದ್ದಾಗ ಎಮೋಷನ್ಸು ಚೇಂಜ್ ಆಗುತ್ತೆ. ಸೊ ಆ ಕಾರಣದಿಂದ ಒಂದು ಮಲ್ಟಿಪಲ್ ಟ್ರೇಡ್ಸ್ ಇಲ್ಲಿ ಆಗಿದೆ. ಸೊ ಅದಕ್ಕೆ ಅವರ ಒಂದು ಪ್ರಾಫಿಟಲ್ಲಿ ಮೇಜರ್ ಆಗಿ ಒಂದು ಚಾರ್ಜಸ್ ಏನಿದೆ ಜಾಸ್ತಿ ಹೋಗಿರುವಂಥದ್ದು. ಸೊ ನಾನು ಆವಾಗಲೇ ಹೇಳಿದೆ, 2 ಲಕ್ಷ ಏನಿದೆ ಕ್ಯಾಪಿಟಲ್, ಆ 2 ಲಕ್ಷ ಕ್ಯಾಪಿಟಲ್ನ ಅವರು ಯೂಸ್ ಮಾಡಿಕೊಂಡು 8% ಒಂದು ಪ್ರಾಫಿಟ್ನ ಮಾಡಿದ್ದಾರೆ. ಇದು 1 ಮಂತಿಗೆ. ಸೊ ಇದು ಜಸ್ಟ್ ಬಂದುಬಿಟ್ಟು 1 ಮಂತ್ನ ಒಂದು ಟ್ರೇಡ್. ಆಲ್ಮೋಸ್ಟ್ 8% ಇದರಲ್ಲಿ ಪ್ರಾಫಿಟ್ ಮಾಡಿದ್ದಾರೆ, ಅಂದರೆ 16,660 ನೆಟ್ ಪ್ರಾಫಿಟ್ ಅವ್ರದ್ದಾಗಿದೆ. ಸೊ ಇದನ್ನು ಯಾರು ಬೇಕಾದರೂ ಅಚೀವ್ ಮಾಡ್ಬೋದು. ಸ್ಟಾಕ್ ಮಾರ್ಕೆಟ್ನ ಕಲಿಬೇಕು ಅಂತಂದರೆ ಡಿಸಿಪ್ಲಿನ್ ಆಗಿರಬೇಕು, ಹಾಗೆ ಸ್ಟಾಕ್ ಮಾರ್ಕೆಟ್ನ ಒಂದು ಸೈಕಾಲಜಿ ನಮಗೆ ತಿಳಿದಿರಬೇಕು. ಇದರಲ್ಲಿ ಒಂದು ಡಿಸಿಪ್ಲಿನ್, ಸೈಕಾಲಜಿ ಎರಡನ್ನು ನೀವು ಅರ್ಥ ಮಾಡ್ಕೊಂಡ್ರೆ ಅಂತಂದರೆ, ಸೊ ಸ್ಟಾಕ್ ಮಾರ್ಕೆಟಲ್ಲಿ ಒಂದು ಲಾಂಗ್ ಟರ್ಮಲ್ಲಿ ನೀವು ಇರ್ಬೋದು. ಅದು ಟ್ರೇಡಿಂಗಲ್ಲಾಗಲಿ ಇನ್ವೆಸ್ಟಿಂಗಲ್ಲಾಗಲಿ. ನೀವೇನಾದರೂ ಈ ಥರದ ಒಂದು ಪ್ರಾಫಿಟ್ನ ಅಚೀವ್ ಮಾಡಬೇಕು, ಒಂದು ಡಿಸಿಪ್ಲಿನ್ ಆಗಿ ನೀವು ಸ್ಟಾಕ್ ಮಾರ್ಕೆಟಲ್ಲಿ ಇರಬೇಕು ಅನ್ನೋದಾದರೆ ನೀವು ನಮ್ಮ ಆಫ್ಲೈನ್ ಬ್ಯಾಚ್ಗೆ ಜಾಯ್ನ್ ಆಗ್ಬೋದು. ನಮ್ಮ ಒಂದು ಆಫ್ಲೈನ್ ಬ್ಯಾಚ್ ವೀಕ್ಲಿ ರನ್ ಆಗುತ್ತೆ. ಹಾಗೆಯೇ ನಮ್ಮ ಒಂದು ಕೋಚಿಂಗ್ ಏನಿರುತ್ತೆ ಅದು ಪರ್ಸ್ನಲ್ ಕೋಚಿಂಗ್ ಆಗಿರುತ್ತೆ. ಸೊ ಹಾಗಾಗಿ ನೀವೇನಾದರೂ ತುಂಬ ಬಿಗಿನರ್ ಆಗಿದ್ದೀರಿ ಅಂತಂದರೆ, ಸೊ ನೀವು ನಮ್ಮ ಆಫ್ಲೈನ್ ಬ್ಯಾಚ್ಗೆ ಜಾಯ್ನ್ ಆಗ್ಬೋದು. ಸೊ ಯಾವುದೇ ರೀತಿ ಡೌಟ್ಸ್ ಮತ್ತು ಎಂಕ್ವೈರೀಸ್ ಇತ್ತು ಅಂತಂದರೆ ನೀವು ನಮ್ಮ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ಅಥವಾ ನಮ್ಮ ಆಫೀಸ್ಗೆ ನೇರವಾಗಿ ವಿಸಿಟ್ ಮಾಡಿ. ನಮ್ಮ ಆಫೀಸು ರಾಜಾಜಿನಗರಲ್ಲಿ ಲೊಕೇಟ್ ಆಗಿದೆ. ನಾನು ನಿಮ್ಗೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.